ಮೂರು ಸೇನೆಗಳ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ ಮೀಟಿಂಗ್ನಲ್ಲಿ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಮುಖ್ಯಸ್ಥರು. ಎನ್ಎಸ್ಎ ಅಜಿತ್ ಧೋವಲ್ ಅವರ ಜೊತೆ ಸಮಾಲೋಚನೆಯನ್ನ ಮಾಡ್ತಿದ್ದಾರೆ ಕಾಶ್ಮೀರದ ಸದ್ಯದ ಸ್ಥಿತಿಯ ಬಗ್ಗೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಹೈ ವೋಲ್ಟೇಜ್ ಸಭೆ ಕೂಡ ನಡೀತಾ ಇದೆ. ಮೂರು ಸೇನೆಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ ನೀವು ಮೀಟಿಂಗ್ ಮಾಡಿ ನಮ್ಗೆ ಉತ್ತರ ಬೇಕು. ಸಾವಿಗೆ ನ್ಯಾಯ ಕೊಡಿಸ್ಬೇಕು. ಒಂದು ತಿಂಗಳಾಗಿದೆ ಬಂದು ಅಲ್ಲಿಗೆ. ಘಟನಾ ಸ್ಥಳದಲ್ಲಿ ಇರುವಂತ ಏಕೈಕ ಚಾನಲ್ ನೋಡಿ, ಅಲ್ಲಿ ಕಂಪ್ಲೀಟ್ ಅಂಡರ್ ಕಂಟ್ರೋಲ್ ಅಲ್ಲಿದೆ. ಅಲ್ಲಿವರೆಗೂ ನಾವು ಕೂಡ ಹೋಗಲ್ಲ. ಯಾಕೆಂದ್ರೆ ಒಂದಷ್ಟು ಎವಿಡೆನ್ಸ್ಗಳು ನಾಶ रिसेंटली इनॉग्रेट की प्राइम मिनिस्टर ने ಒಂದು ಕೆಲಸವನ್ನ ಮಾಡೋದಕ್ಕೆ ನಮಗೊಂದು ಜವಾಬ್ದಾರಿ ಇದೆ. 2024 ಅಕ್ಟೋಬರ್ के ದೂರದಿಂದ ನಿಮಗೆ ಎಲ್ಲಾ ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಚಾಲೆಂಜಿಂಗ್ ಆಪರೇಷನ್ रहेगा, बल्कि ಪಹಲ್ಗಾಮ್ನಲ್ಲಿ ನಿನ್ನೆ ಆಲ್ಮೋಸ್ಟ್ 2:30 ಅಂತ ಅನ್ಕೋತೀವಿ. 2:30 ಸಮಯದಲ್ಲಿ किस तरह से पहुंचे, कौन सा ಅಲ್ಲಿ ಬರುವಂತ ಕಿಡಿಗೇಡಿಗಳು, ಭಯೋತ್ಪಾದಕರು, ನರಹಂತಕರು, क्या किसी की आइडेंटिटी लीक हुई थी, कहाँ इन बटेंगों के पास पहुंचे तो लश्कर के काफिले ने उन पे ऊपर हमला किया. हालांकि उस वक्त लश्कर के जो लोग हैं उनको न्यूट्रलाइज भी किया गया था, लेकिन वो एक बड़ा अटैक था हिस्ट्री में. उसके बाद जो है एक सीआरपीएफ पे 2019 में हुआ, फरवरी के महीने में, जब सीआरपीएफ पे जैश मोहम्मद ने अटैक किया. जैश ने जेएम ने सीआरपीएफ के कॉन्वॉय पे अटैक किया, जिसमें करीब 40 सीआरपीएफ पर्सनल्स की डेथ हुई. और उसके बाद ये बड़ा अटैक है. हालांकि गुलमर्ग में एक अटैक हुआ, साथ में सोनमर्ग में जो टनल अभी रिसेंटली इनॉग्रेट की प्राइम मिनिस्टर ने, वहां पर अटैक हुआ, जो कि 2024 अक्टूबर के एंड में हुआ था, एंड के दिनों में हुआ था. लेकिन ये एक चैलेंजिंग ऑपरेशन रहेगा, बल्कि जितना इंटेलिजेंस यहाँ इतना इन्फ्यूज करेंगे उसमें और भी ज्यादा लेयर्स मिलेंगे. क्योंकि टेररिस्ट यहाँ किस तरह से पहुंचे, कौन सा रास्ता लिया गया, कितना लोकल सपोर्ट मिला, क्या कोई आइटनरी लीक हुई थी, क्या किसी की आइडेंटिटी लीक हुई थी, कहाँ ಪಹಲ್ಗಾಮ್ನಲ್ಲಿರುವಂತ ಏಕೈಕ ಮೀಡಿಯಾ ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡ ನಿಮಗೆ ಆ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ನಿನ್ನೆ ನರಹಂತಕರು ಬಂದಲ್ಲಿ ನೀವು ಮುಸ್ಲಿಮ ಹಿಂದೂನ ಅಂತೇಳಿ ಪ್ರಶ್ನೆಯನ್ನ ಮಾಡಿ, ಹಿಂದೂ ಅಂತಂದ್ರೆ ಅವರನ್ನ ಮಲಗಿಸೋದು, ಮುಸ್ಲಿಂ ಅಂತಂದ್ರೆ ಕುರಾನ್ ಅನ್ನ ಓದಿಸೋದು. ಕುರಾನ್ ಓದಿ ಅಂತ ಹೇಳಿದ್ರಂತೆ. ಕುರಾನ್ ಓದಿ ಹೇಳಲಿಲ್ಲ ಅಂತಂದ್ರೆ ಪ್ಯಾಂಟ್ ಬಿಚ್ಚುವಂತ ಕೆಲಸವನ್ನ ಮಾಡಿದ್ರಂತೆ. ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ತೋರಿಸಿದ್ಮೇಲೆ ಮಲಗಿಸೋದು, ಮಲಗಿಸಾದ್ಮೇಲೆ ಒಬ್ಬೊಬ್ಬರಿಗೆ ಹೊಡೆಯೋದು. ಇದಕ್ಕೆ ಉತ್ತರ ಬೇಕು. ಫ್ರೀ ಹ್ಯಾಂಡ್ ಕೊಡಿ. ಅವ್ರು ಎಲ್ಲೇ ಅಡಗಿದ್ರು ಕೂಡ ಹುಡುಕಿ ನಮ್ಮ ಸೇನೆ ಹೊಡಿತಾರೆ. ಹೊಡಿಲೇಬೇಕೀಗ, ಅನಿವಾರ್ಯತೆ. ಇನ್ನು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರೋದಕ್ಕಾಗೋದೇ ಇಲ್ಲ. ಇವತ್ತು ಹೇಳ್ತೀನಿ, ಈ ಕ್ಷಣಕ್ಕೂ ಹೇಳ್ತೀನಿ, ನಮ್ಮೊಂದಿಗೆ ಪಿ ವಿ ಹರಿ ಸರ್ ಇದ್ದಾರೆ. ಇವತ್ತು ನಮ್ಮ ಗಡಿ ಭಾಗದಲ್ಲಿರುವಂತಹ ನಮ್ಮ ಎಲ್ಲಾ ಯೋಧರ ರಕ್ತ ಕುದಿತಾ ಇರುತ್ತೆ ಸರ್. ಒಂದು ಪರ್ಮಿಷನ್ ರಾಜ್ಯ ಕಾಶ್ಮೀರ ಅಂತಾರೆ, ಅದು ಪ್ರವಾಸಿಗರು ಹೋದ್ರೆ ಮಾತ್ರನೇ ಅಲ್ಲಿ ಎಲ್ಲವೂ ಕೂಡ ನಡೆಯೋದು. ಊಟ, ಬಟ್ಟೆ, ಕೆಳಗಿಂದ ಇವರಿಗೆ ಈವನ್ ಪೆಟ್ರೋಲ್ ಇಂದ ಹಿಡಿದು, ರೇಷನ್ ಇಂದ ಹಿಡಿದು ಎಲ್ಲ ಜಮ್ಮು ಕಡೆಯಿಂದ ಹತ್ತು ಹೋಗಬೇಕು. ಅವರು ಅಲ್ಲಿ ಏನಿಲ್ಲ, ಅಲ್ಲಿ ಯಾವ ಫ್ಯಾಕ್ಟರಿಗಳು ಇಲ್ಲ. ಈ ರೀತಿ ಅಮರನಾಥ್ ಯಾತ್ರೆ, ಚಾರ್ಧಾಮ್ ಯಾತ್ರೆ, ಇಂತಹ ಟೂರಿಸ್ಟ್ಗಳ ದೆಸೆಯಿಂದಲೇ ಅವರು ಲೈಫ್ ಚೆನ್ನಾಗಾಗ್ತಾ ಇತ್ತು. ಅದು ಪಾಕಿಸ್ತಾನಕ್ಕೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಸರ್, ಈಗ ಒಂದು ಸರ್, ನಮ್ಗೆ ಹೊರಗಡೆಯಿಂದ ಬಂದವರು ಹೊಡೆದ್ರೋ ಅಥವಾ ಇಲ್ಲೇ ಅಡಗಿ ಕೂತಿದ್ದು ಹೊಡೆದ್ರೋ ಅದಲ್ಲ. ಫಸ್ಟ್ ನಮ್ಮ ಒಳಗಿರುವಂತ ಇವರ ಸಹಾಯ ಮಾಡ್ತಾರಲ್ಲ ಅಂತವ್ರನ್ನ ಮಟ್ಟ ಹಾಕಬೇಕು. ಲೋಕಲ್ ಸಾಧ್ಯನೇ ಇಲ್ವಾ? ಅದು ಲೋಕಲ್ ಸಪೋರ್ಟ್ ಇಲ್ಲದೆ ಇಷ್ಟು ಆಗೋ ಚಾನ್ಸಸ್ ಇಲ್ಲ. ಅದು ಭಯಪಡಿಸಿ ಲೋಕಲ್ಗಳಿಗೆ ಇದು ಮಾಡಿದಾರೋ, ಬಟ್ ಲೋಕಲ್ ಸಪೋರ್ಟ್ ಅಂತೂ ಗ್ಯಾರಂಟಿ ಇದೆ. ಲೋಕಲ್ ಸಪೋರ್ಟ್ ಇಲ್ಲದ್ರೆ ಏನು ಆಗಲ್ಲ. ಇಲ್ಲಿ ಪ್ರವಾಸಿಗರು ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇದು ಇವತ್ತಿಗೆ ತಕ್ಷಣಕ್ಕೆ ಯಾವ್ದು ಕೂಡ ಅಟ್ಯಾಕ್ ಆಗಲ್ಲ, ಪ್ರೀ ಪ್ಲಾನ್ಡ್ ಆಗಿರುತ್ತೆ. ಇವರು ಸ್ಲೀಪರ್ ಸೆಲ್ಗಳ ಅಥವಾ ಇವ್ರನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಿ ಬಂದಿದ್ರು, ಓಕೆ, ಇವ್ರಿಗೆ
ಗನ್ಗಳನ್ನ ಕೊಟ್ಟು ಕಳ್ಸಿದ್ರು ಅಥವಾ ಗನ್ಗಳನ್ನ ತಗೊಂಡ್ಬಂದಿದ್ರು. ಅದೇ ಇವರು ಸೂಸೈಡ್ ಬಾಂಬರ್ಗಳಾಗಿದ್ರೆ ಇಲ್ಲ, ಇವ್ರು ಜಿಹಾದಿಗಳೇ, ಇವ್ರು ಜಿಹಾದಿಗಳು. ಸೂಸೈಡ್ ಬಾಂಬರ್ಗಳಾಗಿದ್ರೆ ಏನ್ ಸರ್? ಸುಸೈಡ್, ಎಸ್, ದೇ ಆರ್ ಸುಸೈಡ್. ಹೆಂಗಸರು ಮಕ್ಕಳು ಅಂದ್ರೆ ಇವ್ರದ್ದೇನೋ ಬೇರೆ ಅಜೆಂಡಾ ಇದೆ. ಇಲ್ಲಿ ಹ್ಯಾಂಡಲರ್ಸ್ ಪಾಕಿಸ್ತಾನ ಪುರುಷರನ್ನೇ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಂತಂದ್ರೆ ಸಮಥಿಂಗ್ ಈಸ್ ದೇರ್. ಅದೇ ಮಕ್ಕಳನ್ನ ಹೆಂಗಸರನ್ನ ಯಾರು ಟಾರ್ಗೆಟ್ ಮಾಡಿಲ್ಲ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವ್ರು ತೋರಿಸ್ಕೊಳ್ಲಿಕ್ಕೆ ಅದು. ಇಬ್ರು ವಿದೇಶಿಗಳು ಸರ್. ಇಸ್ರೇಲ್ ಅವರೊಬ್ರು ಸತ್ತಿದ್ದಾರೆ, ಇಸ್ರೇಲ್ ಅವರು, ಇನ್ನೊಂದು ದೇಶದವರು ಕೂಡ ಸತ್ತಿದ್ದಾರೆ, ಕರ್ನಾಟಕದವರು ಇಬ್ರು ಸತ್ತಿದ್ದಾರೆ. ಇದು ಈಗ ಧರ್ಮ ಗುಂಪನ್ನ ಬೇರೆ ಬೇರೆ ಮಾಡೋದು, ಇಂದು ಯಾವ ಧರ್ಮ ಅನ್ನೋದನ್ನ ಅದನ್ನ ನಮ್ಮ ಕೆರಳಿಸ್ಲಿಕ್ಕೆ ಕನ್ಸು ಇವ್ರದ್ದು, ಅದು ಕೆರಳಿಸ್ಲಿಕ್ಕೆ ಕನ್ಸು ಹೌದು, ಕನ್ಸು ಆಗಲ್ಲ, ಅದಾಗೋದಿಲ್ಲ. ಕೋಮು ಗಲಭೆ ಮಾಡಿಬಿಡ್ತಾರೆ, ಇಲ್ಲ ಅದೆಲ್ಲ ಆಗೋದಿಲ್ಲ, ಅಷ್ಟು ಸುಲಭ ಅಲ್ಲ ಅದು. ಕಳಂಕ ಯಾರಿಗೆ ಬರ್ತಿರೋದು ಇವತ್ತು? ಹೌದು, ಯಾವ ಸಮುದಾಯದವ್ರ ಕಳಂಕ ಬರ್ತಾ ಇದೆ? ಅದೇ ಇವತ್ತು ಸಹೋದರ ರೀತಿಯಲ್ಲಿ ಬಾಳಿ ಬದುಕ್ತಾ ಇರುವಂತ ಇಂಥ ಒಂದು ದೇಶದಲ್ಲಿ ನಮ್ಮ ಸಹೋದರತ್ವವನ್ನ ಹಾಳು ಮಾಡುವಂತ ಕದಡುವಂತ ಕೆಲಸವನ್ನ ನೀವು ಮಾಡ್ತೀವಿ ಅಂತಂದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಈ ಪ್ರಚೋದನೆ ನಡೆಯೋದಿಲ್ಲ. ನೆವರ್. ನಮ್ಮ ಆರ್ಮಿಯಲ್ಲಿ ಎಷ್ಟು ಜನ ಮುಸಲ್ಮಾನ್ ಬಾಂಧವರಿದ್ದಾರೆ? ಖಂಡಿತ ಅದೆಲ್ಲ ಒಟ್ಟಿಗೆ ಇರೋದು. ಅವ್ರು ಕಾಯ್ತಾವ್ರೆ, ಕೊಡಿ ಒಂದು ಅವಕಾಶ ಕೊಡಿ ಸರ್, ನಾವು ತೋರಿಸ್ತೀವಿ, ಪಾಠ ಕಲಿಸ್ತೀವಿ ಅಂತ. ದೇಶ ಮೊದಲು, ಧರ್ಮ ಆಮೇಲೆ, ದೇಶ ಫಸ್ಟ್. ಏಡಿಗಳು ಸರ್, ನಮ್ಮ ಸೇನೆ ಜೊತೆಲಿ ಡೈರೆಕ್ಟ್ ಫೈಟ್ ಮಾಡುವಂತ ಕೆಪಾಸಿಟಿ ಇಲ್ಲ ಅವ್ರಿಗೆ, ಚಾನ್ಸೇ ಇಲ್ಲ. ಅಲ್ಲಿ ಇದ್ದಂತವ್ರು ಮಧುಸೂದನ್ ಅವ್ರ ಚಿಕ್ಕಪ್ಪ ಅವ್ರು ನಾನು ಫೋನ್ ಮಾಡಿದ್ದೆ. ಮಧುಸೂದನ್ ಅವರು ಚಿಕ್ಕಪ್ಪ. ಮೂರು ಸೇನೆಗಳ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ ಮೀಟಿಂಗ್ ನಲ್ಲಿ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಮುಖ್ಯಸ್ಥರು. ಎನ್ಎಸ್ಎ ಅಜಿತ್ ಧೋವಲ್ ಅವರ ಜೊತೆ ಸಮಾಲೋಚನೆಯನ್ನ ಮಾಡ್ತಿದ್ದಾರೆ ಕಾಶ್ಮೀರದ ಸದ್ಯದ ಸ್ಥಿತಿಯ ಬಗ್ಗೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಹೈ ವೋಲ್ಟೇಜ್ ಸಭೆ ಕೂಡ ನಡೀತಾ ಇದೆ. ಮೂರು ಸೇನೆಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತೇಳಿ ನೀವು ಮೀಟಿಂಗ್ ಮಾಡಿ ನಮ್ಗೆ ಉತ್ತರ ಬೇಕು. ಸಾವಿಗೆ ನ್ಯಾಯ ಕೊಡಿಸ್ಬೇಕು. हिस्ट्री में उसके बाद ಒಂದು ತಿಂಗಳಾಗಿದೆ ಬಂದು ಅಲ್ಲಿಗೆ. ಘಟನಾ ಸ್ಥಳದಲ್ಲಿ ಇರುವಂತ ಏಕೈಕ ಚಾನಲ್ ನೋಡಿ, ಅಲ್ಲಿ ಕಂಪ್ಲೀಟ್ ಅಂಡರ್ ಕಂಟ್ರೋಲ್ ಅಲ್ಲಿದೆ. ಅಲ್ಲಿವರೆಗೂ ನಾವು ಕೂಡ ಹೋಗಲ್ಲ, ಯಾಕೆಂದ್ರೆ ಒಂದಷ್ಟು ಎವಿಡೆನ್ಸ್ಗಳು ನಾಶ ಆಗ್ಬಿಡುತ್ತೆ. रिसेंटली इनॉग्रेट की प्राइम मिनिस्टर ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಹೋಗಲ್ಲ, ನಮ್ಗೊಂದು ಜವಾಬ್ದಾರಿ ಇದೆ. 2024 अक्टूबर के ದೂರದಿಂದ ನಿಮಗೆ ಎಲ್ಲಾ ದೃಶ್ಯವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. चैलेंजिंग ऑपरेशन रहेगा, बल्कि ಪಹಲ್ಗಾಮ್ ನಲ್ಲಿ ನಿನ್ನೆ ಆಲ್ಮೋಸ್ಟ್ 2:30 ಅಂತ ಅನ್ಕೋತೀವಿ, 2:30 ಸಮಯದಲ್ಲಿ किस तरह से पहुंचे